ಚಿತ್ರಕೂಟದಲ್ಲಿ ವಾಸವಾಗಿದ್ದಾಗ ಊರಿಗೆ ಮರಳಿದ ಭರತ ಶತ್ರುಘ್ನರು ತಾಯಿಯರನ್ನ, ಊರಿನ ಹಿರಿಯರನ್ನ ಕರೆದುಕೊಂಡು ರಾಮನಲ್ಲಿಗೆ ಬಂದು ರಾಜ್ಯವನ್ನ ಸ್ವೀಕರಿಸಬೇಕು ಅಂತ ಬಹಳ ಹಠ ಮಾಡಿದ. ಕೊನೆಗೆ ರಾಮನ ಪಾದಪೀಠವನ್ನೇ ರಾಜ್ಯಪೀಠದಲ್ಲಿರಿಸಿ ತಾನು 14 ವರ್ಷಗಳ ಕಾಲ ನಿನ್ನ ಆಳ್ವಿಕೆಯನ್ನೇ ನಡೆಸಿ ಊರ ಹೊರಭಾಗದ ನಂದಿಗ್ರಾಮದಲ್ಲಿದ್ದು ಕಾಯ್ತೇನೆ. ನೀನು ಒಂದು ಕ್ಷಣ ತಡವಾದರೂ ಬರುವುದು ನಾನು ಅಗ್ನಿಗೆ ನನ್ನನ್ನು ಸಮರ್ಪಿಸಿಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೊರಟ. ರಾಮಚಂದ್ರ ಖಂಡಿತ ಬಂದೇ ಬರ್ತೇನೆ, 14 ವರ್ಷದ ನಂತರ ತಡ ಮಾಡುವುದಿಲ್ಲ ಅಂತ ಮಾತು ಕೊಟ್ಟ. ಏಕಾಂತದಲ್ಲಿ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇದ್ದವ ಇಂದ್ರನ ಮಗನಾದ ಜಯಂತನ ದಾಳಿಯ ಪ್ರಸಂಗವನ್ನ ಹೇಳ್ತಾ ಒಬ್ಬ ರಕ್ಕಸನ ಆವೇಶವನ್ನ ಹೊಂದಿ ಸೀತೆಯ ಮೇಲೆ ಎರಗಿದ. ಹುಲ್ಲನ್ನ ಅಸ್ತ್ರವನ್ನಾಗಿಸಿ ಅವನ ಕಣ್ಣನ್ನು ತೆಗೆದ. ಕೊನೆಗೆ ರಾಮಚಂದ್ರನಿಗೆ ಅನಿವಾರ್ಯವಾಗಿ ಆಶ್ರಯ ಕೊಟ್ಟಂತಹ ಕಾಕಾಸುರ ಅಸುರನಿಗೂ ಶಿಕ್ಷೆ ನೀಡುವ ದೃಷ್ಟಿಯಿಂದ ಕಾಗೆಯ ಒಂದು ಕಣ್ಣು ತೆಗೆದ. ಅವನ ವರ ಇದ್ದದ್ದು ಹಾಗೇನೆ. ಯಾವುದೇ ಕಾಗೆ ಮುಂದೆ ಹುಟ್ಟಿದ್ರು ಅಂದ್ರೆ ಅವನು ಸಾಯ್ಬಾರ್ದು ಅನ್ನೋದಕ್ಕೋಸ್ಕರ ಆ ಉದ್ದೇಶದಿಂದ ಹೀಗೊಂದು ವರ ಕೇಳಿದ್ದ. ಮುಂದೆ ಹುಟ್ಟುವ, ಈಗಿರುವ, ಎಲ್ಲೇ ಇರುವ ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ನಾನು ಎರಡೂ ಕಣ್ಣುಗಳು ಇರುವ ತನಕ ನಾನು ವಾಸವಾಗಿರ್ಬೇಕು ಅಂತ. ಅಂದ್ರೆ ಅವನ ತಲೆಯಲ್ಲಿ ಯಾವುದೇ ಕಾಗೆ ಆದ್ರೂ ಬರೀ ಒಂದು ಕಣ್ಣಿನಿಂದ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಅವನದ್ದೊಂದು ದೂರದ ಆಲೋಚನೆ ಇತ್ತು. ಕಾಗೆಗಳು ಕೂಡ ಅದಕ್ಕೆ ಸಹಕಾರ ನೀಡಿದ್ವು. ಏನು ಅಂದ್ರೆ, ನಾವು ಕೂಡ ಬಲಿಷ್ಠರಾಗ್ಬೋದು, ಒಬ್ಬ ರಕ್ಕಸ ನಮ್ಮಲ್ಲಿ ಇದ್ದಾನೆ ಅಂತ ಅನ್ನೋದಕ್ಕಿಂತ ಹೆಚ್ಚು ನಾವು ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅವನಿಗೊಂದು ಆಶ್ರಯ ಕೊಟ್ರೆ, ನಮ್ಗೆ ಮನೆಯಲ್ಲಿ ಅವನು ಇರ್ಲಿಕ್ಕೆ ಕೊಟ್ರೆ ಅವ್ರು ಏನಾಗಿದ್ದಾರೋ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಮನೆಯಲ್ಲಿ ಒಂದೇ ಇಷ್ಟು ಸಣ್ಣ ರೂಮಿಗೆ ಬಾಡಿಗೆಗೆ 50,000 ಕೊಡ್ತಾರೆ ಅಂತಂದ್ರೆ ಯಾಕೆ ಬಿಡ್ಬೇಕು? ಅವ್ರಿಗೆ 3 ತಿಂಗಳಿಗೆ ಅಷ್ಟೇ ಅಂತೆ. ಅಷ್ಟಕ್ಕೆ ನಾವು 1.5 ಲಕ್ಷ ಸಂಪಾದನೆ ಮಾಡುವುದು ಅಂತಾದ್ರೆ ಯಾಕೆ ಬೇಡ ಅಂತ ಯೋಚನೆ ಮಾಡಿ ಕೊಟ್ರು. ಕೊಟ್ಟ ಮೇಲೆ ಅವ್ರು 2.5 ತಿಂಗಳು ಆಗೋದ್ರಲ್ಲಿ ಒಂದು ದೊಡ್ಡ ಅವಘಡ ಮಾಡಿ 100 ಜನರ ಪ್ರಾಣ ತೆಗೆದ್ರು ಅಂತ ಇಟ್ಕೊಂಡ್ರೆ, ಆಗ ಮೊದಲು ಅವರನ್ನು ಹಿಡಿಯೋದ್ರ ಜೊತೆಗೆ ಆಶ್ರಯ ಕೊಟ್ಟವರನ್ನು ಹಿಡಿತಾರೆ. ಯಾಕೆಂದ್ರೆ ಆಶ್ರಯ ಕೊಟ್ಟವರದ್ದು ತಪ್ಪಿದೆ. ವಿಚಾರಿಸದೆ ನಮ್ಗೆ ಉಪಯೋಗ ಆಗುತ್ತೆ, 1.5 ಲಕ್ಷ ಸಿಗುತ್ತೆ ಅನ್ನೋ ಆಸೆಗೆ ಆಮೇಲೆ ಜೀವನ ಪೂರ್ತಿ ಜೈಲಿನಲ್ಲಿ ಕಾಲ ಕಳೆಯುವ ಪ್ರಸಂಗ ಬರುತ್ತೆ. ಇದು ನಮ್ಮ ಜೀವನದಲ್ಲಿ ಆಗುವಂತಹ ಘಟನೆಗಳಿಗೇನೆ ಒಂದು ದೃಷ್ಟಾಂತವಾಗಿ ರಾಮಚಂದ್ರ ಶಿಕ್ಷೆಯನ್ನು ಕೊಟ್ಟು ತೋರಿಸಿಕೊಟ್ಟ. ಇದರ ಬಳಿಕ ಅಲ್ಲಿ ಶರಭಂಗ ಅನ್ನುವಂತಹ ಋಷಿಯೊಬ್ಬ ವೃದ್ಧ ಭಗವಂತನನ್ನ ಪಡೆಯುವುದಕ್ಕೋಸ್ಕರನೇ ಹಾತೊರಿತಾ ಕಾಯ್ತಾ ಇದ್ದ. ಹಣ್ಣು ನೀರು ಕೊಟ್ಟು ಪ್ರಾಣವನ್ನ ಭಗವಂತನಿಗೆ ಒಪ್ಪಿಸಿದ. ಅವನು ಒಪ್ಪಿಸಿದ್ದು ತಪ್ಪಲ್ವಾ? ಯೋಗಾಗ್ನಿಯಿಂದ ದೇಹವನ್ನ ಭಗವಂತನಿಗೆ ಒಪ್ಪಿಸಿದ್ದು ತಪ್ಪಲ್ವಾ ಅಂದ್ರೆ, ಅದಕ್ಕೆ ತಪಸ್ಸು ಮಾಡುವವರಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ ಯೋಗಾಗ್ನಿಯಲ್ಲಿ ಅಥವಾ ಪ್ರಾಯೋಪವೇಶದಲ್ಲಿ ಅಥವಾ ಬೆಂಕಿಯಲ್ಲಿ ಅಥವಾ ಗಂಗೆಯಲ್ಲಿ ತಮ್ಮ ದೇಹವನ್ನ ತ್ಯಾಗ ಮಾಡುವುದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಅವ್ರ ಹತ್ರ ಮುಂದೆ ಅವರನ್ನ ಸಾಕ್ಲಿಕ್ಕೆ ಬೇಕಾದಂತ ಮಕ್ಕಳು ಅವ್ರ ಜೊತೆಗೆ ಇರುವುದಿಲ್ಲ. ಅದರಿಂದಾಗಿ ತಾವೇ ತಿಳಿದು ದೇಹವನ್ನ ತ್ಯಾಗ ಮಾಡುವುದರಿಂದಾಗಿ ಸದ್ಗತಿ ಉಂಟಾಗತ್ತೆ. ಯಾವಾಗಲೂ ಏನೂ ಗೊತ್ತಿಲ್ಲದೆ ಹಾಗೆ ದೇಹವನ್ನ ತ್ಯಾಗ ಮಾಡಿದ್ರೆ ಅದರಿಂದ ಕರ್ತವ್ಯವನ್ನು ನಿರ್ವಹಿಸದೇ ಇರುವ ದೇಹಕ್ಕೆ ಸಂಸ್ಕಾರಗಳು ಆಗದೇ ಇರುವುದರಿಂದ ಆಗುವ ಸಮಸ್ಯೆ ಇರಬಹುದು. ತಾವೇ ದೇಹವನ್ನು ತೊರೆಯುವಾಗ ಕೆಲವು ಅನುಸಂಧಾನಗಳು ತುಂಬಾ ಅಗತ್ಯ ಆದ್ರಿಂದಾಗಿ ಅದು ಸಂಸ್ಕಾರ ಇಲ್ಲದೆ ಇದ್ರೂ ಕೂಡ ಆ ದೋಷ ತಟ್ಟುವುದಿಲ್ಲ. ನಮ್ಮ ದೇಹದ ಸಂಸ್ಕಾರ ಅಂದ್ರೆ ಏನು? ನಮ್ಮ ನೀರು, ಗಾಳಿ, ಬೆಂಕಿ, ಆಕಾಶದಿಂದ ಕೂಡಿದ ಈ ಶರೀರವನ್ನ, ಮಣ್ಣಿನಿಂದ ಕೂಡಿದ ಶರೀರವನ್ನ ಭಗವಂತನಿಗೆ ಅರ್ಪಿಸುವುದು ಅಂತ ಅರ್ಥ.
ಆ ಅರ್ಪಣೆ ನಾನೇ ನನ್ನ ದೇಹವನ್ನ ಯೋಗದ ಅಗ್ನಿಯಲ್ಲಿ ಕೊಟ್ಟು ಮಾಡಿದೆ ಅಂತಂದಾಗ ಸಂಸ್ಕಾರದ ರಾಹಿತ್ಯ ಅಥವಾ ಸಂಸ್ಕಾರ ಇಲ್ಲದೆ ಇರುವುದು ಅನ್ನುವ ದೋಷ ಅವನಿಗೆ ತಟ್ಟುವುದಿಲ್ಲ. ಭಗವಂತನೇ ಒಪ್ಪಿಕೊಂಡು ಆತನನ್ನು ಸ್ವೀಕರಿಸಿದ. ಇದರ ನಂತರ ಮುಂದೆ ಇನ್ನೊಬ್ಬ ರಾಕ್ಷಸ ಎದುರಾದ ಅನ್ನುವ ಘಟನೆ ನಮ್ಮ ಮುಂದೆ ಬರ್ತಾ ಇದೆ. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾತ್ ಗಂಧರ್ವ ಮುರ್ವಶಿರತೆ ರಥಯಾತು ಧಾನೀಂ ಪ್ರಾಪ್ತಂ ದಶಾಂ ಸಪತಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವವರಾದವಧ್ಯಂ. ರಾಮಚಂದ್ರ ರಾಮೋಪಿ ತತ್ರ ದದೃಶೇ ಅಲ್ಲಿ ನೋಡಿದ. ಧನದಸ್ಯ ಶಾಪಾತ್ ಧನದ ಅಂದ್ರೆ ಕುಬೇರ, ಧನಂ ದದಾತೀತಿ ಧನದಃ, ಕುಬೇರನ ಶಾಪದಿಂದ ಗಂಧರ್ವ ರಕ್ಕಸನ ರೂಪವನ್ನ ತೊಟ್ಟಿದ್ದ. ಶಾಪ ಕೊಡ್ಲಿಕ್ಕೆ ಏನು ಕಾರಣ? ಅವನ ಹೆಸರು ತುಂಬುರು ಅಂತ. ಶಾಪ ಕೊಡ್ಲಿಕ್ಕೆ ಏನು ಕಾರಣ ಅಂದ್ರೆ ಉರ್ವಶಿಯನ್ನ ಮೋಹಿಸಿ ಕಾಲಕ್ಕೆ ಒದಗದೆ ಹೋಗಿ ಕುಬೇರನ ಶಾಪಕ್ಕೊಳಗಾಗಿದ್ದ. ಏನಾಗಿದ್ದ? ನಾಮ್ನಾ ವಿರಾಧಂ, ವಿರಾಧ ಅನ್ನುವ ಹೆಸರಿನ ರಕ್ಕಸನಾಗಿದ್ದ. ಆ ವಿರಾಧ ಅನ್ನುವ ರಕ್ಕಸ ಇದ್ದಾನಲ್ವ, ವಸ್ತುತಃ ಅಲ್ಲಿ ತುಂಬುರುವಿನ ಶರೀರವನ್ನ ಸೇರಿಕೊಂಡದ್ದು. ತುಂಬುರು ಅನ್ನುವ ಗಂಧರ್ವ ವಿರಾಧ ಅನ್ನುವ ರಕ್ಕಸನ ಜೊತೆಗೆ ಸೇರಿ ವಿರಾಧನದ್ದೇ ಪ್ರಭಾವ ಹೆಚ್ಚಿರುವ ಹಾಗೆ ಕಾಡಿನಲ್ಲಿ ಮೆರೀತಾ ಇದ್ದದ್ದಕ್ಕೆ ಕಾರಣ ವಿರಾಧ ರುದ್ರದೇವರ ವರಬಲವನ್ನ ಪಡೆದು ಅವಧ್ಯನಾಗಿದ್ದ. ಶರ್ವವರಾತ್ ಅವಧ್ಯಂ, ಶರ್ವನ ವರದಿಂದ ಅವಧ್ಯನಾಗಿದ್ದ. ಆದೌ ವಿರಾಧ ದರ್ಶನಂ ತತಃ ಶರಭಂಗ ಆಶ್ರಮ ಗಮನಂ ಚ ರಾಮಾಯಣೇ ಶ್ರೂಯತೆ. ಇಲ್ಲೊಂದು ಸಣ್ಣ ವ್ಯತ್ಯಾಸ. ರಾಮಾಯಣದಲ್ಲಿ ಓದಿದಾಗ ನಮಗೆ ಬರುವ ಸಂದೇಹ, ರಾಮಾಯಣದಲ್ಲಿ ಏನಾಗಿದೆ ಅಂದ್ರೆ ಮೊದಲು ವಿರಾಧನನ್ನ ನೋಡಿ ಅವನ ಜೊತೆಗೆ ಹೋರಾಡಿ ಅವನನ್ನ ಕೊಂದ ಬಳಿಕ ಶರಭಂಗನ ಆಶ್ರಮಕ್ಕೆ ಹೋಗಿ ಅಲ್ಲಿ ಅವನ ಆತಿಥ್ಯವನ್ನ ಸ್ವೀಕರಿಸಿ ಉದ್ಧರಿಸಿದ ಅನ್ನುವ ಕಥೆ ಇದೆ. ಆದ್ರೆ ವಸ್ತುತಃ ಶರಭಂಗನ ಆಶ್ರಮಕ್ಕೆ ಮೊದಲು ಹೋಗಿದ್ದು, ಆಮೇಲೆ ಈ ವಿರಾಧನ ಕಥೆ ಬರುವಂತಹದ್ದು ಅಂತನ್ನುವುದ ಯಥಾವೃತ್ತಂ ಹೇಗೆ ನಡೆದಿದೆಯೋ ಹಾಗೆ ಆ ಕಥೆಯನ್ನ ಹೇಳುವುದಕ್ಕೋಸ್ಕರ ಮೊದಲು ಶರಭಂಗನ ಕಥೆಯನ್ನೇ ಹೇಳಿದ್ರು. ಮಂಗಲಾದೀನಿ ರಾಮಕಾರ್ಯಾಣಿ ಬಭೂವರಿತಿ ಸೂಚಯನ್, ಅಂದ್ರೆ ರಾಮನ ಕಥೆಗಳು ಯಾವಾಗ್ಲೂ ಕೂಡ ಮಂಗಳಮಯವಾಗಿ ಆರಂಭಗೊಳ್ಳುತ್ತೆ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರ ಈ ರೀತಿ ಶರಭಂಗನ ಕಥೆ ನಿಜವಾಗಿ ನಡೆದದ್ದನ್ನ ತೋರಿಸಿದ್ರು. ವಸ್ತುತಸ್ತು ಶರಭಂಗ ದರ್ಶನಂ ಪ್ರಥಮಮಿತಿ ಪ್ರವಿವೇಶ ಮಹಾರಣ್ಯಂ ಶರಭಂಗಾಶ್ರಮಂ ಪ್ರತಿ. ಶರಭಂಗನ ಆಶ್ರಮವನ್ನ ಪ್ರವೇಶ ಮಾಡಿದ. ಅದೆಲ್ಲಿತ್ತು? ಮಹಾರಣ್ಯಂ ಇತಿ ಭಾರತೆ. ಆದ್ರೆ ಅದೇ ಈ ಕಥೆ ನೀವು ಸುಮ್ನೆ ನಿಮ್ಗೆ ಇಷ್ಟ ಬಂದಾಗ ಹೇಳ್ತಿದ್ದೀರಾ ಅಂದ್ರೆ, ಇತಿಹಾಸವನ್ನ ಹೇಳುವಂತಹ ಭಾರತದಲ್ಲಿ ಈ ಕಥೆಯನ್ನ ನಿರೂಪಣೆ ಮಾಡುವಾಗ ಭಾರತದಲ್ಲಿ ಈ ಕಥೆ ಯಾಕ್ರಿ ಬರುತ್ತೆ? ರಾಮಾಯಣ ಅಲ್ವ ಇದು? ಅಂದ್ರೆ ಮಾರ್ಕಂಡೇಯ ಸಮಾಸ್ಯ ಪರ್ವ ಅಂತ ಯುಧಿಷ್ಠಿರನಿಗೆ ತನ್ನ ಹೆಂಡತಿಯನ್ನು ಕಳೆದು ಹೋದ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಕಳೆದು ಹೋಗಿ ಬಹಳ ಹೊತ್ತಾಗಿಲ್ಲ, ಹೆಂಡತಿಯನ್ನು ಕಳೆದುಕೊಂಡು 1 ವರ್ಷ ಒದ್ದಾಡಿದ ರಾಮನ ಕಥೆ ನಿನಕ್ಕಿಂತ ಹೆಚ್ಚು ಕಷ್ಟಪಡುವಂತಹ ರೀತಿಯಲ್ಲಿ ಇರುವಂತಹದ್ದು. ಆದ್ರಿಂದಾಗಿ ಆ ಕಥೆ ಮುಂದೆ ನಿನ್ನ ಕಥೆ ಏನು ವ್ಯಥೆ ಅಲ್ಲ, ಅಳಬೇಡ ಅಂತ ಸಮಾಧಾನ ಮಾಡುವಂತ ಒಂದು ಪ್ರಸಂಗ ಇದೆ. ಆವಾಗ ಇಡೀ ರಾಮಾಯಣ ಸುಮಾರು 27 ಅಧ್ಯಾಯದಲ್ಲಿ ವನಪರ್ವದಲ್ಲಿ ಮಾರ್ಕಂಡೇಯ ಸಮಾಸ್ಯ ಪರ್ವ ಅನ್ನುವ ಜಾಗದಲ್ಲಿ ಬರುತ್ತೆ. ಆ ಕಥೆಯನ್ನು ಹೇಳುವಾಗ ಈ ಶರಭಂಗಾಶ್ರಮಗಳ ಮುನಿಗಳ ಪ್ರವೇಶವನ್ನ ಮೊದಲು ಹೇಳಿ ಆಮೇಲೆ ವಿರಾಧನನ್ನ ಕೊಂದ ಕಥೆ ಬಂದಿದೆ. ಉರ್ವಶಿ ರತೇಹೆ ಕಾರಣಾತ್ ಧನದಸ್ಯ ಶಾಪಃ ಶಾಪಾನ್ ನಿಮಿತ್ತಾತ್ ಯಾತುಧಾನೀಂ ದಶಾಂ ಪ್ರಾಪ್ತಃ. ಅವನಿಗೆ ನೀನು ರಕ್ಕಸನಾಗು. ವಸ್ತುತಃ ಗಂಧರ್ವ ರಕ್ಕಸನಾಗುವುದಿಲ್ಲ, ಅಥವಾ ರಕ್ಕಸ ಗಂಧರ್ವ ಆಗುವುದಿಲ್ಲ. ಮತ್ತೆ ರಕ್ಕಸನಾಗು ಅಂದ್ರೆ ಏನರ್ಥ? ರಕ್ಕಸನ ಸ್ವರೂಪವನ್ನ ಹೊಂದು, ಅಂದ್ರೆ ರಕ್ಕಸನ ಸ್ವಭಾವವನ್ನು ಹೊಂದು. ಸ್ವಭಾವನು ಬದಲಾಗುವುದಿಲ್ಲ ಅಲ್ವಾ? ಅಂದ್ರೆ ರಕ್ಕಸ ಸ್ವಭಾವ ಉಳ್ಳವನ ಜೊತೆಗೆ ನೀನು ಸೇರಿ ಹೋಗ್ತಿ, ಆಗ ನಿನ್ನ ವರ್ತನೆಯು ಕೂಡ
ರಕ್ಕಸನಂತೆಯೇ ಇರುತ್ತೆ. ಅದರಿಂದ ತಪ್ಪುಗಳು ನಡೆದು ಅಥವಾ ಅದರಿಂದ ಶಿಕ್ಷೆಗಳನ್ನ ಪಡೆದು ನೀನು ಮರಳಿ ಬರಬೇಕಾಗುತ್ತೆ. ಇದು ಶಾಪ ಅಂದ್ರೆ ಹಾಗೆ. ಅಪಿ ಶಾಪಾದಹಂ ಘೋರಾಂ ಪ್ರವಿಷ್ಟೋ ರಾಕ್ಷಸೀಂ ತನುಂ ತುಂಬುರುರ್ನಾಮ ಗಂಧರ್ವಃ ಶಪ್ತೋ ವೈಶ್ರವಣೇನಹಿ ಅಂತ ಅರಣ್ಯಕಾಂಡದಲ್ಲೇ ಬಂದ ಮಾತು. ಘೋರಾಂ ರಾಕ್ಷಸೀಂ ತನುಂ ಪ್ರವಿಷ್ಟಃ ಧನದಸ್ಯ ಶಾಪಾತ್, ಧನದನ ಶಾಪದಿಂದಾಗಿ ಅಹಂ ಅತ್ಯಂತ ಘೋರವಾದ ರಾಕ್ಷಸೀ ತನುವನ್ನು ಹೊಂದಿದ್ದೇನೆ, ರಾಕ್ಷಸೀ ಶರೀರವನ್ನು ಹೊಂದಿದ್ದೇನೆ. ನನ್ನ ಹೆಸರು ತುಂಬುರು ಅಂತ, ನಾನು ಗಂಧರ್ವ. ವೈಶ್ರವಣೇನ, ವೈಶ್ರವಣ ಅಂತಂದ್ರೆ ವಿಶ್ರವಸ್ನ ಮಗ, ಧನದ ಕುಬೇರನ ಶಾಪದಿಂದಾಗಿ ಹೀಗಾಗಿದೆ. ತುಬಿ ಅರ್ಧನೆ ತುಂಬತಿ ಸ್ವಾಂಗಮರ್ದನೇನ ಕಾಮಿನ್ಯಂಗಂ ಮರ್ದಯತಿ ಅಂಗಮರ್ದಯತಿ. ಇತಿ ತುಂಬುರುಹು. ತುಬಿ ಅರ್ಧನೆ ಅರ್ಧಯತಿ, ಅರ್ಧಯತಿ ಅಂತಂದ್ರೆ ಅದರಲ್ಲಿ ಒದ್ದಾಡುವುದು. ಶರೀರ ಘರ್ಷಣೆಯಿಂದಲೇ ಸುಖ ಅಂತ ಭಾವಿಸಿದವನು ಅನ್ನುವ ಅರ್ಥದಲ್ಲಿ ಅವನಿಗೆ ಆ ತುಂಬುರು ಅನ್ನುವ ಶಬ್ದ ಬಂತು ಅನ್ನೋದು ಅಲ್ಲಿ ಒಟ್ಟ ಅಭಿಪ್ರಾಯ. ತುಂಬೇಹೆ ಉಹು ಉರುಹು. ಭೋಜ ಸರಸ್ವತಿ ಕಂಠಾಭರಣದಲ್ಲಿ ತುಂಬೇಹೆ ತುಬಿ ಧಾತುವಿಗೆ ಉರು ಪ್ರತ್ಯಯ ಅನ್ನೋದು ಸೇರುತ್ತೆ. ಉರು ತುಂಬತೀತಿವ ಅಥವಾ ತುಂಬ ಶರೀರಕ್ಕಾಗಿ ಹಾತೊರಿತಾನೆ ಅನ್ನುವ ಅರ್ಥದಲ್ಲಿ ತುಂಬುರು ಅನ್ನುವ ಶಬ್ದ ಬಂತು. ಕೇಚಿದೇನಂ ಚುರಾದೌ ಪಠಂತಿ ಕೇಚಿದ್ ಭ್ವಾದೌ. ಕೇಚಿತ್ ತುಬಿ ಅದರ್ಶನೆ ಇತಿ ಪೇಠು. ಇದು ಚುರಾದಿ ಅಂತಂದ್ರೆ 10 ಗಣಗಳಿವೆ. 10 ಗಣದಲ್ಲಿ ಒಂದೊಂದು ಗಣಕ್ಕೆ ಒಂದೊಂದು ಹೆಸರಿದೆ. ಭ್ವಾದಿ, ಚುರಾದಿ ಇತ್ಯಾದಿ, ತುದಾದಿ, ಅದಾದಿ ಅಂತ. ಅದರಲ್ಲಿ ಒಂದು ಕಡೆ ಇದು ಸೇರುತ್ತೆ ಅಂತ. ಅದು ಏನು ಅಂತ ಅನ್ನೋದು ವ್ಯಾಕರಣದ ಸಂದರ್ಭ ಬಂದ್ರೆ ಗೊತ್ತಾಗುತ್ತೆ. ವಸ್ತುತಃ ಒಂದೊಂದು ಧಾತುವಿನ ರೂಪ, ಈಗ ಚುರಾದಿ ಅಂತಂದ್ರೆ ಅದು ಚೋರಯತಿ ಆಗುತ್ತೆ, ಚುರತಿ ಆಗಲ್ಲ. ಹಾಗೆ ಕೆಲವು ಣ್ಯತ್ ಪ್ರತ್ಯಯದಿಂದ ಕೂಡಿಕೊಂಡ ಹಾಗೆ ಕಾಣುತ್ತೆ, ಅದು ವಸ್ತುತಃ ಣ್ಯತ್ ಪ್ರತ್ಯಯ ಆಗಿರಲ್ಲ. ಈಗ ಕೃಞ್ ಧಾತು ಕರತಿ ಆಗಲ್ಲ, ಕರೋತಿ ಆಗುತ್ತೆ, ಶೃಣೋತಿ ಆಗುತ್ತೆ, ಸನೋತಿ ಆಗುತ್ತೆ, ಕೆಲವು ಭವತಿ ಅಂತ ಯಥಾವತ್ತಾಗುತ್ತೆ. ಹೀಗೆ ಅದರಲ್ಲಿ ಅದದೇ ಆದ, ಈಗ ದದಾತಿ ದತ್ತಃ ದದತಿ ಅಂತ ಆಗುತ್ತೆ, ದದಂತಿ ಅಂತ ರೂಪ ಆಗುದಿಲ್ಲ. ಈ ತರದ ಬದಲಾವಣೆಗಳನ್ನು ತಿಳಿಸ್ಲಿಕ್ಕಾಗಿ 10 ತರದ ಗಣಗಳಿವೆ. ಅದಕ್ಕೆ ಬೇರೆ ಬೇರೆ ತರದ ಪ್ರತ್ಯಯಗಳು ಬರ್ತಾವೆ. ಆ ಪ್ರತ್ಯಯದಿಂದಾಗಿ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇದನ್ನ ಹೇಳುವುದಕ್ಕೋಸ್ಕರ ಗಣ ವ್ಯತ್ಯಾಸ ಮಾಡಿದರೆ ಅದರ ರೂಪ ವ್ಯತ್ಯಾಸ ಆಗುತ್ತೆ ಅನ್ನೋದು ಒಟ್ಟು ಅಭಿಪ್ರಾಯ. ಇನ್ನು ಅದರ್ಶನೆ ಅಂದ್ರೆ ಕಾಣುವುದಿಲ್ಲ ಅನ್ನುವ ಅರ್ಥದಲ್ಲಿ ತುಬಿ ಶಬ್ದವನ್ನ ಪ್ರಯೋಗಿಸ್ತಾರೆ, ಧಾತುವನ್ನ. ತದಾನ ದರ್ಶಯತ್ಯಾತ್ಮಾನಂ, ತನ್ನನ್ನ ತೋರುಗೊಡುವುದಿಲ್ಲ. ಗೀತ ಪಾಠವಂ, ಅಥವಾ ತನ್ನಲ್ಲಿರುವಂತಹ ಅತ್ಯಂತ ಪ್ರತಿಭೆಯಾದಂತಹ ಹಾಡುಗಾರಿಕೆಯನ್ನ ಲೋಕದಲ್ಲಿ ಸಾಮಾನ್ಯರಿಗೆ ಪ್ರಕಟಿಸುವುದಿಲ್ಲ. ಅದರಿಂದಾಗಿ ಅವನನ್ನ ತುಂಬುರು ಅಂತ ಕರೀತಾರೆ. ಯದ್ಯಪಿ ರಂಭಾರತೇಃ ಧನದಸ್ಯ ಶಾಪ ಇತಿ ಶ್ರೂಯತೆ. ಇತಿ ವೈಶ್ರವಣೋ ರಾಜ ರಂಭಾಸಕ್ತಂ ರಂಭಾರತೇಃ ಧನದಸ್ಯ ಶಾಪಃ ರಂಭಾಸಕ್ತಂ ಪುರಾ ಅನಕಃ ಅನುಪಸ್ಥೀಯಮಾನಃ ಮಾಂ ಸಂಕ್ರುದ್ಧಃ ವ್ಯಾಜಹಾರಃ ನ ಕೇವಲಂ ಬ್ರಹ್ಮಾಸಕ್ತಃ ಉರ್ವಶಿ ಸಕ್ತಶ್ಚ. ಭಾರತದಲ್ಲಿ ಇದರ ಜೊತೆಗೆ ಇನ್ನೊಂದು ಕಥೆ ಹೇಳಿದ ಹಾಗೆ ಇದೆ. ಏನು ಅಂದ್ರೆ, ವೈಶ್ರವಣ ಅಂದ್ರೆ ಕುಬೇರ ರಂಭಾಸಕ್ತನಾದಂತಹ ತುಂಬುರುವಿಗೆ ಅನುಪಸ್ಥೀಯಮಾನಃ, ಯಾವಾಗ ಎದುರುಗಡೆ ಬರಬೇಕಿತ್ತು ಆಗ ಬರದೇ ಇದ್ದದ್ದಕ್ಕೋಸ್ಕರ ಕೋಪಗೊಂಡು ಈ ರೀತಿಯಾಗಿ ಶಾಪ ಕೊಟ್ಟ. ಆದ್ರೆ ರಂಭಾಸಕ್ತ ಅನ್ನೋದು ನಮ್ಗೆ ಕಥೆಯಿಂದ ಗೊತ್ತಾಯ್ತು. ಅದೊಂದೇ ಅಲ್ಲ, ಇನ್ನೊಂದು ವಿಷಯ ಸೇರ್ಕೊಂಡಿದೆ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಆಚಾರ್ಯರಲ್ಲಿ ಉರ್ವಶಿ ಶಕ್ತಿಯನ್ನು ಕೂಡ ತಿಳಿಸಿಕೊಟ್ರು. ಗಂಧರ್ವಂ ಉರ್ವಶಿರತೇಹೆ ಅಂತ.
ಅತಏವ ನ ಕೇವಲಂ ಕ್ರುದ್ಧಃ ಕಿಂತು ಸಂಕ್ರುದ್ಧಃ ಉರ್ವಶಿರತೇರಪಿ ಸಂಜ್ಞಾಯಾಂ ಹ್ರಸ್ತ್ವಂ. ಉರ್ವಶಿ ಊರ್ವಶಿ ಅಂತ ಹೇಳುವುದಿದೆ, ಆದ್ರೆ ಇಲ್ಲಿ ಹೆಸರು ಅಂತಾದಾಗ ಉರ್ವಶಿ ಅಂತ ಅದನ್ನ ಚಿಕ್ಕದು ಮಾಡಿದ್ದಾರೆ. ಹೇಗೆ ದೇವಕೀ ನಂದನ ಅಂತಿದ್ದದ್ದು ದೇವಕಿ ನಂದನ ಅಂತ ಶಬ್ದ ಆಗುತ್ತೋ ಹಾಗೆ, ಅಂದ್ರೆ ಅದು ಹೆಸರಾಗಿ ಬಂದಾಗ ಅದರ ಅಭಿಪ್ರಾಯ ಊರ್ವಶಿ, ಊರುವಿನಿಂದ ಹುಟ್ಟಿದವಳು ಅಂತ ಅರ್ಥ. ಅದು ಹೆಸರಾಗಿ ಶಬ್ದ ಚಿಕ್ಕದಾಗಬಹುದು ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ದೇವಕಿ ನಂದನದ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ದದೃಶೇ ಅಸಂಪೂರ್ವಸ್ಯಾಪಿ ಭವತಿ ಆತ್ಮನೇ ಪದಂ. ಅಲ್ಲಿ ತತ್ರ ದದೃಶೇ ಅಂತ ಇದೆ. ವಸ್ತುತಃ ದದರ್ಶ ದದೃಶತು ದದೃಶುಹು ಅಂತ ರೂಪ. ದದೃಶೇ ಅಂತ ಆತ್ಮನೇ ಪದದ ರೂಪವನ್ನ ಕೊಟ್ಟದ್ದು ಯಾಕೆ ಅಂತಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಸಂದೃಶೇ ಸಮ್ ಅನ್ನುವ ಉಪಸರ್ಗ ಇದ್ದಾಗ ದೃಶಧಾತುವಿಗೆ ಆತ್ಮನೇ ಪದ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಚಾರ್ಯರು ಸಮ್ ಅನ್ನುವುದು ಇಲ್ಲದೆ ಇದ್ರು ಅಸಂಪೂರ್ವಸ್ಯಾಪಿ, ಸಮ್ ಇಲ್ಲದೆ ಇರುವಂತಹ ದೃಶಧಾತುವಿಗೂ ಕೂಡ ಆತ್ಮನೇ ಪದ ಇದೆ ಅಂತ ಸೂಚಿಸ್ಲಿಕ್ಕೋಸ್ಕರ ಇಲ್ಲಿ ದದೃಶೇ ಅನ್ನೋ ಶಬ್ದವನ್ನ ಪ್ರಯೋಗಿಸಿದ್ರು. ಅದು ಸಕರ್ಮಕಾದ್ರೂ ಅಕರ್ಮಕಾದ್ರೂ ಎರಡೂ ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ತದ್ಯಥ ಯದಾ ಪಶ್ಯತೆ ರುಗ್ಮವರ್ಣಂ ಪಶ್ಯತೆ, ಅಲ್ಲೂ ಕೂಡ ಪಶ್ಯ ಅಂದ್ರೆ ಜೀವ, ಪಶ್ಯತೆ ವಸ್ತುತಃ ಪಶ್ಯತಿ, ಪಶ್ಯತೆ ಅಂತ ಶಬ್ದ ಇಲ್ಲ, ಹಾಗಿದ್ರೂ ಪಶ್ಯತೆ ಅಂತ ರೂಪವನ್ನು ಕೊಡುವಾಗ ಸಕರ್ಮಕಾದಪಿ ಅಂದ್ರೆ ಏನನ್ನು ನೋಡಿದ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಅದು ಸಕರ್ಮಕ ಧಾತು ಆಗುತ್ತೆ. ಈಗ ತಿಂದನು, ಏನನ್ನು ತಿಂದನು, ನಕ್ಕನು, ಏನನ್ನು ನಕ್ಕನು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅದು ಅಕರ್ಮಕ. ಸಕರ್ಮಕದ ಶಬ್ದವಾದಂತಹದ್ದು ಪಶ್ಯಧಾತುವಾದಾಗಲೂ ಆತ್ಮನೇ ಪದ ಇದೆ ಅನ್ನೋದನ್ನ ತೋರಿಸಿದ್ರು. ವಿರಾಧ ಜನ್ಮನಿ ಶರ್ವವರಾಧ ವಧ್ಯಂ, ವಿರಾಧನ ಶರೀರ ಬಂದಾಗ ಶರ್ವನ ವರಬಲದಿಂದ ಅವಧ್ಯನಾಗಿರಬೇಕು ಅಂತ ಕೇಳಿದ್ದ. ಯದ್ಯಪಿ ರಾಮಾಯಣೆ ಬ್ರಹ್ಮವರಾದವಧ್ಯ ಇತಿ ಶ್ರೂಯತೆ, ತಪಸಾ ಚಾಪಿ ಮೇ ಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದಜ ಶಸ್ತ್ರೇಣಾವಧ್ಯತಾ ಲೋಕೆ ಇತಿ ವರದ್ದಯಂಚ ಮಂತವ್ಯಂ. ಎರಡನ್ನೂ ಗಮನಿಸಬೇಕು, ಶರ್ವವರವನ್ನು ಗಮನಿಸಬೇಕು, ರುದ್ರದೇವರ ಚತುರ್ಮುಖನ ವರವನ್ನು ಗಮನಿಸಬೇಕು. ಅಲ್ಲಿ ಹೇಳಿದ್ದು ಒಂದು, ಅದರ ಜೊತೆಗೆ ಇನ್ನೊಂದು ವರ ಇತ್ತು ಅಂತ ಸೂಚಿಸ್ಲಿಕ್ಕೋಸ್ಕರ ಆಚಾರ್ಯರು ಶರ್ವವರಾದವಧ್ಯಂ ಅನ್ನುವ ಶಬ್ದವನ್ನು ಬಳಸಿದ್ರು. ಅದರಿಂದಾಗಿ ಅವನು ಚತುರ್ಮುಖನಿಂದ ಕೇಳಿಕೊಂಡಿದ್ದ ಅನ್ನೋದು ರಾಮಾಯಣದಲ್ಲೇ ಬಂದಿದೆ. ಶಸ್ತ್ರೇಣ ಅವಧ್ಯತ, ಶಸ್ತ್ರದಿಂದ ನಾನು ಸಾಯಬಾರದು. ಶಸ್ತ್ರೇಣ ಅವಧ್ಯತ್ವಂ ಇತ್ಯಭೇದ್ಯತ್ವಂ ಶರ್ವದತ್ತಂ, ಅಭೇದ್ಯತ್ವಂ ಸೀಳಬಾರದು ಅಂತ. ಅವಧ್ಯ ಅಂದ್ರೆ ಸೀಳುವುದು ಅಂತ ಒಂದರ್ಥ, ಸಾಯುವುದು ಅಂತ ಒಂದರ್ಥ ಇದೆ. ಸೀಳುವುದಿಲ್ಲ ಅನ್ನೋದು ಸರಿ, ಸೀಳದೆ ಸಾಯ್ಬೋದಲ್ವಾ. ಬ್ರಹ್ಮದತ್ತತ್ವೇ ಲಕ್ಷ್ಮಣೇನ ವಾಮಬಾಹುಚ್ಛೇದ ಅಸಂಭವಾತ್. ಬ್ರಹ್ಮದತ್ತ ವರ ಇದ್ದದ್ರಿಂದಲೇನೆ ಲಕ್ಷ್ಮಣ ಮೊದಲು ಪ್ರಯತ್ನಿಸಿದಾಗ ಅವನ ಎಡಭಾಗದ ಕೈಯನ್ನ ಕತ್ತರಿಸ್ಲಿಕ್ಕೆ ಅವನಿಗಾಗ್ಲಿಲ್ಲ. ಶಸ್ತ್ರೇಣ ಅವಧ್ಯತ್ವಂ ಇತಿ ಶಸ್ತ್ರೇಣ ಮರಣರಹಿತತ್ವಂ ಬ್ರಹ್ಮದತ್ತಂ. ಆಮೇಲೆ ಶಸ್ತ್ರೇಣ ಅವಧ್ಯತ್ವಂ, ಶಸ್ತ್ರದಿಂದ ಸಾಯ್ಬಾರದು ಅಂತ, ಮರಣ ರಹಿತವಾಗಿರ್ಬೇಕು ಅಂತ ಚತುರ್ಮುಖನಿಂದ ಕೇಳಿದ್ದು. ಅತಏವ ಬ್ರಹ್ಮಣೋ ವಚನಂ ಸಮ್ಮಾನಯನ್ ತಮ್ನ ಶಸ್ತ್ರೇಣ ಮಾರಯಾಮಾಸ. ಅದರಿಂದಾಗಿ ಬ್ರಹ್ಮನ ವರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಶಸ್ತ್ರದಿಂದ ಅವನನ್ನು ಕೊಲ್ಲಲಿಲ್ಲ. ಕಿಂತು ಬಿಲಗಂ ಚಕಾರ, ಬಿಲದಲ್ಲಿ ತಳ್ಳಿದ. ಅವಧ್ಯತಾಂ ಪ್ರೇಕ್ಷ ಮಹಾಸುರಸ್ಯ ತೌ ಬಿಲೆ ವಿರಾಧಸ್ಯ ವಧಂ ಪ್ರಚಕ್ರತುಹು ಇತಿ ರಾಮಾಯಣೆ. ಅವನು ಸಾಯುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅಂತಾದಾಗ ಆ ಮಹಾಸುರನನ್ನು ಬಿಲೆ, ದೊಡ್ಡದಾದಂತಹ ಗವಿಯಲ್ಲಿ ಆತನನ್ನ ತಳ್ಳಿ ಅದರಲ್ಲಿ ಮುಚ್ಚಿಬಿಟ್ರು ಅವನನ್ನ. ಅಂದ್ರೆ ದೇಹವನ್ನ ಘಾಸಿಗೊಳಿಸಿ ಅವನನ್ನು ಕೊಲ್ಲಿಕ್ಕೆ ಆಗುದಿಲ್ಲ ಅಂತಾದಾಗ ವಿರಾಧಸ್ಯ ವಧಂ ಪ್ರಚಕ್ರತುಹು, ಬಿಲದಲ್ಲಿ ಆತನನ್ನ ತಳ್ಳಿ ಉಸಿರುಗಟ್ಟಿಸಿ ಆತನನ್ನ ಕೊಂದ್ರು ಇತಿ ರಾಮಾಯಣೆ. ಇದು ರಾಮಾಯಣದಲ್ಲಿ ಬಂದ ಮಾತು. ಇದರ ಮುಂದೆ ಆ ಕಥೆ
ಮತ್ತೆ ಬರುತ್ತೆ. ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಈ ಮಾತು ಇದೆ. ಭಂಕ್ತ್ವಾಸ್ಯ ಬಾಹುಯುಗಳಂ ವಿಲಗಂ ಚಕಾರ ಸಮ್ಮಾನಯನ್ ವಚನಮಂಬುಜ ಜನ್ಮನೋಸೌ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಕ್ಷಾರ್ಥಮಂ ಸಕಮಿತೋಪಿ ಸಹಾನುಜೇನ. ಭಕ್ಷಾರ್ಥಂ ಅಂಸಕಮಿತೋಪಿ ಸಹಾನುಜೇನ. ಚತುರ್ಮುಖನ ವರವನ್ನ ಮನ್ನಿಸುವುದಕ್ಕಾಗಿ ಭಗವಂತ ರಾಮಚಂದ್ರ ಅವನ ತೋಳಿಗೆ ಸಿಕ್ಕಿ ಹಾಕಿಕೊಂಡ, ಅವನ ಸೆರೆಯಲ್ಲಿ ಸಿಕ್ಕಿಬಿದ್ದ. ಅನಂತರ ಎರಡೂ ತೋಳುಗಳನ್ನ ಕಡಿದು ಆತನನ್ನ ಗವಿಯೊಳಗೆ ಹುಗ್ಗಿಸಿದ, ಅಲ್ಲೇ ಮುಗಿಸಿದ. ತನ್ನ ಸೋದರನಾದ ಲಕ್ಷ್ಮಣನ ಜೊತೆಗೆ ರಕ್ಕಸನಿಗೆ ಆಹಾರವಾಗಿ ಸಿಗಬೇಕು ಅಂತ ಅಂದುಕೊಂಡದ್ದು ವರವನ್ನ ಮನ್ನಿಸುವುದಕ್ಕಾಗಿ. ಆದ್ರೆ ನೋಡುವವರಿಗೆ ಅವನ ದುಷ್ಟತನ ಅಂತೂ ಸ್ಪಷ್ಟವಾಗಿತ್ತು. ಸಿಕ್ಕಿಕೊಂಡದ್ದಾದ್ರೆ ಅವನು ಮಾಡಬೇಕು ಅಂತ ಅನ್ನುವ ದುಷ್ಟತನ ಇತ್ತಲ್ಲ. ಆದ್ರೂ ಕೂಡ ಅದನ್ನ ಭಗವಂತ ಮನ್ನಿಸಿ ಆತನ ದುಷ್ಟತನಕ್ಕೆ ಕಾರಣವಾದ ಶತ್ರುವನ್ನ ರಕ್ಕಸನನ್ನು ಓಡಿಸಿ ಗಾಯಕನಾದಂತಹ ಆ ಗಂಧರ್ವ ತುಂಬುರುವಿಗೆ ಸದ್ಗತಿಯನ್ನೇ ಕೊಟ್ಟ. ತನ್ನ ಕೈಯಲ್ಲಿ ಹಿಡಿದು ಭಕ್ಷಣೆಗೋಸ್ಕರ ಸಹಾನುಜೇನ ತಮ್ಮನ ಜೊತೆಗೆ ತಿನ್ನಬೇಕು ಅಂತ ಪ್ರಯತ್ನ ಮಾಡಿದ್ರು ನಿಜಗಾಯಕಸ್ಯ ತಸ್ಯ ಸುಗತಿಂ ಪ್ರಾದಾತ್. ನಿಜಗಾಯಕನಾದ ಸಹಜವಾದ ಗಾಯಕ, ಶುದ್ಧವಾದ ಗಾಯಕ, ಭಗವಂತನನ್ನೇ ಹಾಡುವ ಗಾಯಕನಾದ್ರಿಂದಾಗಿ ಆತನನ್ನ ಉದ್ಧರಿಸಿದ ಅನ್ನೋದು ಆ 21ನೇ ಶ್ಲೋಕದ ಅಭಿಪ್ರಾಯ. ಇನ್ನು ಮುಂದೆ ರಾಮಚಂದ್ರ ಅಗಸ್ತ್ಯರ ಮನೆಗೆ ಭೇಟಿ ಕೊಟ್ಟ ಅನ್ನುವ ಕಥೆ ಬರುತ್ತೆ. ಅಗಸ್ತ್ಯರಿಗೆ ಸಂತೋಷ ಆಗಿ ರಾಮಚಂದ್ರನಿಗೆ ಬಿಲ್ಲು ಬಾಣ ಕೊಡ್ತಾರೆ. ಅರೆ, ಬಿಲ್ಲು ಬಾಣ ರಾಮಚಂದ್ರನ ಕೈಯಲ್ಲೇ ಇತ್ತಲ್ಲ, ಎಲ್ಲಿಂದ ಬಂತು, ಯಾಕೆ ಅದು ಅಗಸ್ತ್ಯನ ಕೈಗೆ ಬಂತು, ಇತ್ಯಾದಿ ಸಂಗತಿಗಳನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಆಗ ಸ್ಪಷ್ಟ ಗೊತ್ತಾಗುತ್ತದೆ ಏನು ಅಂತ. ಒಟ್ಟಂತೂ ಅಗಸ್ತ್ಯರು ರಾಮಚಂದ್ರನಿಗೆ ಕೋದಂಡವನ್ನು ಕೊಟ್ಟರು ಅನ್ನುವ ಕಥೆ ಮುಂದೆ ಬರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಡೌಟ್ ಇದೆಯೇನಾದ್ರು? ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಹೇಳಿ ಆಚಾರ್ಯ, ಇದು ಎಷ್ಟನೇ ಅಧ್ಯಾಯದ್ದು ಇವಾಗ ಪಾಠ ಆಗ್ತಾ ಇರೋದು? 5ನೇ ಅಧ್ಯಾಯ 21ನೇ. ಫಸ್ಟ್ 3 ಅಧ್ಯಾಯನು ಮುಗ್ದಿದ್ಯಾ ಪಾಠ? ಹೌದು. ಓ ಹೌದಾ, ನಾವು ಅಂದ್ರೆ ಈಗ ಜಾಯಿನ್ ಆಗಿದೆ ಅಷ್ಟೇ. ಅದ್ರದ್ದು ರೆಕಾರ್ಡಿಂಗ್ಸ್ ಎಲ್ಲ ಏನಿದ್ಯಾ? ಕಳಿಸ್ಲಿಕ್ಕೆ ಹೇಳ್ತೇನೆ ನಾನು. ಯಾಕಂದ್ರೆ ಅದಲ್ಲಿ ತುಂಬಾ ಚೆನ್ನಾಗಿರೋದೆಲ್ಲ ವಿಷಯಗಳೆಲ್ಲ ಸೃಷ್ಟಿದ ಬಗ್ಗೆ ಅದೆಲ್ಲ ಇತ್ತು. ಸೊ ಅದು ಹಂಗೆ ನೋಡ್ಕೊಂಡ್ರೆ ಅರ್ಥ ಆಗಲ್ಲ. ಪಾಠ ಕೇಳಿಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿತ್ತು. ಹೌದು ಹೌದು. ಎಷ್ಟ್ ಸಮಯ ಆಯ್ತು ಆಚಾರ್ಯ ಪಾಠ ಸ್ಟಾರ್ಟ್ ಆಗಿ? ಆಗಿರ್ಬೋದು ಒಂದು 5-6 ತಿಂಗಳು. ಓ ಹೌದಾ. ಅದ್ರದ್ದು ರೆಕಾರ್ಡಿಂಗ್ಸ್ ಇದ್ರೆ ದಯವಿಟ್ಟು ಆಚಾರ್ಯ. ಆಯ್ತು, ಕಳಿಸ್ಲಿಕ್ಕೆ ಹೇಳ್ತೇನೆ. ಹಲೋ. ಹರಿ ಓಂ, ಹೇಳಿ. ನಮಸ್ಕಾರ ಆಚಾರ್ಯ, ನಾನು ರಾಧಾ ದೇಶಪಾಂಡೆ ಅಂತ. ಸುಜಾತ ಅವರೇ ನಮ್ಮನ್ನ ಜಾಯಿನ್ ಮಾಡಿಸಿದ್ರು ಕಾಲ್ಗೆ. ಸೊ ನಾವು ಕೇಳ್ಬೇಕು ಅಂತ ಒಂದು ಆಸೆ ಇದೆ ಆಚಾರ್ಯ. ಸೊ ಅದಕ್ಕೆ ಜಾಯಿನ್ ಆಗಿದ್ದೀನಿ ಕಾಲ್ಗೆ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಗೂ ರೆಕಾರ್ಡಿಂಗ್ ಇದು ಗ್ರೂಪ್ ಅಲ್ಲಿ ಕಳ್ಸಿದ್ರೆ ನಾವು ಕೇಳ್ಬೋದು ಅಂತ ಅಷ್ಟೇ ಆಚಾರ್ಯ. ಆಯ್ತಾ? ನಮಸ್ಕಾರ ಆಚಾರ್ಯ. ಆಯ್ತು ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ತೆ.